ನಟ ದರ್ಶನ್ ಅಂಡ್ ಗ್ಯಾಂಗ್ಗೆ ಇನ್ನೂ 14 ದಿನಗಳ ಕಾಲ ಜೈಲೇ ಗಟ್ಟಿಯಾಗಿದೆ. ಆಗಸ್ಟ್ 28ರವರೆಗೆ ನ್ಯಾಯಾಂಗ ಬಂಧನವನ್ನು ವಿಸ್ತರಿಸಿ ಕೋರ್ಟ್ ಆದೇಶವನ್ನು ಕೊಟ್ಟಿದೆ. ವಿಡಿಯೋ ಕಾನ್ಫರೆನ್ಸ್ ಮೂಲಕ ನ್ಯಾಯಾಧೀಶರ ಮುಂದೆ ಎಲ್ಲ ಆರೋಪಿಗಳನ್ನು ಹಾಜರುಪಡಿಸಲಾಗಿತ್ತು. ಇವತ್ತಿಗೆ ಅವರ ನ್ಯಾಯಾಂಗ ಬಂಧನ ಮುಕ್ತಾಯವಾಗಿತ್ತು. ಹೀಗಾಗಿ ಕೋರ್ಟ್ಗೆ ವಿಡಿಯೋ ಕಾನ್ಫರೆನ್ಸ್ ಮೂಲಕ ಹಾಜರುಪಡಿಸಲಾಗಿತ್ತು. ಪರಪ್ಪನ ಅಗ್ರಹಾರ ಜೈಲಿನಿಂದ 13 ಮಂದಿ ಆರೋಪಿಗಳು ಹಾಜರು ಆಗಿದ್ದರು. ತುಮಕೂರಿನಿಂದ 4 ಆರೋಪಿಗಳು ಹಾಜರಾಗಿದ್ದರು. ನ್ಯಾಯಾಂಗ ಬಂಧನ ವಿಸ್ತರಣೆ ಮಾಡಿದೆ 24ನೇ ACMM ಕೋರ್ಟ್. ದರ್ಶನ್ ಜೈಲಲ್ಲಿ ಇರಲಿಕ್ಕೆ ಅನೇಕ ಕಾರಣಗಳನ್ನು ಇಲ್ಲಿ ಪಟ್ಟಿ ಮಾಡಬೇಕಾಗುತ್ತೆ. ನೋಡಿ, ದರ್ಶನ್ ರೇಣುಕಾಸ್ವಾಮಿ ಕೊಲೆ ಪ್ರಕರಣದಲ್ಲಿ ಅಂಧರಾಗಿದ್ದಾರೆ. 17 ಜನ ಒಟ್ಟು ಆರೋಪಿಗಳು ಜೈಲಲ್ಲಿದ್ದಾರೆ. ಇವತ್ತು ಕೋರ್ಟ್ಗೆ ವಿಡಿಯೋ ಕಾನ್ಫರೆನ್ಸ್ ಮೂಲಕ ಹಾಜರುಪಡಿಸಲಾಗಿತ್ತು. ಅಗೇನ್ 14 ದಿನಗಳ ಕಾಲ ನ್ಯಾಯಾಂಗ ಬಂಧನಕ್ಕೆ ನೀಡಲಾಗಿದೆ. ಪರಪ್ಪನ ಅಗ್ರಹಾರದಲ್ಲಿ ದರ್ಶನ್ ಅಂಡ್ ಗ್ಯಾಂಗ್ ಇರುತ್ತೆ. ಇನ್ನು 4 ಆರೋಪಿಗಳು ತುಮಕೂರು ಜೈಲಲ್ಲಿ ಇರ್ತಾರೆ. ಹೇಳಿ ಕೇಳಿ ಇವತ್ತು ಪೊಲೀಸ್ ಕಸ್ಟಡಿಗೆ ಪೊಲೀಸರು ಕೇಳದಿರಲಿಕ್ಕೆ ನಿರ್ಧಾರ ಮಾಡಿದರು. ಕಸ್ಟಡಿ ತೆಗೆದುಕೊಳ್ಳೋದು ಬೇಡ, ಯಾಕಂತ ಹೇಳಿದ್ರೆ ಈಗ ವಿಚಾರಣೆ ಪೂರ್ಣವಾಗಿದೆ, ಮತ್ತೆ ವಿಚಾರಣೆಗೆ ತೆಗೆದುಕೊಳ್ಳುವಂಥ ಅವಶ್ಯಕತೆ ಇಲ್ಲ ಅಂತ ಪೊಲೀಸರಿಗೆ ಮನವರಿಕೆ ಆಗಿದೆ. ಇನ್ನೊಂದು ಕಡೆ ಇದೇ ಕೊಲೆ ಕೇಸ್ ಸಂಬಂಧಪಟ್ಟಂಥ ಅನೇಕ ವರದಿಗಳು ಕೂಡ ಪೊಲೀಸರ ಕೈ ಸೇರಿದ್ದಾವೆ. ಟೆಕ್ನಿಕಲ್ ಎವಿಡೆನ್ಸ್ಗಳ ಜೊತೆಗೆ FSL ವರದಿಗಳು ಕೂಡ ಕೈ ಸೇರಿದ್ದಾವೆ. ಸೊ ಹೀಗಾಗಿ ಇಂಥ ಸಂದರ್ಭದಲ್ಲಿ ಮತ್ತೆ ವಿಚಾರಣೆ ಅಗತ್ಯ ಇಲ್ಲ ಅಂಥೇಳಿ ಚಾರ್ಜ್ ಶೀಟ್ ಸಿದ್ಧತೆಯಲ್ಲಿ ಪೊಲೀಸರು ಮುಂದಾಗ್ತಾ ಇದ್ದಾರೆ.